ನಮಸ್ಕಾರ. ನಾನು ನವೀನ್. ಕುಕ್ಕಿಂಗ್ ಶೋಗೆ ಸ್ವಾಗತ. ಎಲ್ರಿಗೂ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಾನು ಕೊಡ್ತಾ ಇರೋ ಕಾಮೆಂಟ್ರಿ ಅಂದರೆ ಈಗ ಅಡುಗೆ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಲ್ಲ, ಅದ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬಂದಿದೆ. ಆಮೇಲೆ ಪ್ರೊಸೀಜರು, ಈ ಇಂಗ್ರೀಡಿಯೆಂಟ್ಸ್ ತೋರಿಸೋದು ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು. ಎಲ್ಲ ನೀವುಗಳೇ ಸ್ಫೂರ್ತಿ ನನಗೆ. ಇವತ್ತು ಬಿಸಿಬೇಳೆ ಬಾತ್ ಪುಡಿ ಮಾಡಿಕೊಂಡು ಬಿಸಿಬೇಳೆ ಬಾತು ಮಾಡ್ತೀನಿ. ಬಿಸಿಬೇಳೆ ಬಾತಿಗೆ ಮಾಡಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಮೊದಲು ಧನ್ಯ ಎಷ್ಟು ತೊಗೊಂಡಿದ್ದೀನಿ ಅಂದರೆ ನೋಡಿ, 1 ಇಡಿ ಅಥವಾ 1.5 ಇಡಿ ಅಷ್ಟು ತೊಗೊಂಡಿದ್ದೀನಿ. ಬೇಳೆ ಈ ಸ್ಪೂನ್ನಲ್ಲಿ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಮಣ್ಕಟ್ಟಿದ ಮೆಣಸಿನ್ಕಾಯಿ. ಇಲ್ಲಿ ನೋಡಿದ್ರೆ ನಿಮಗೆ ಒಂದು 12 ಕಾಳು ಮೆಣಸು, 2 ಅನಾನಸ್ ಹೂವು, 1 ಚಿಕ್ಕ ಲವಂಗ, 3 ಪೀಸ್ ಲವಂಗ, 3, ಆಮೇಲೆ 1 ಪೀಸ್ ಚಕ್ಕೆ, ಇಷ್ಟು ತೊಗೊಂಡಿದ್ದೀನಿ. ಕೊಬ್ಬರಿ ಇದ್ರಲ್ಲಿ ಏನು ಮೇಜರ್ ರೋಲ್ ಪ್ಲೇ ಮಾಡಲ್ಲ, ಬಟ್ ಫ್ಲೇವರ್ ಬರುತ್ತೆ. ಅದೇನೋ ಹೇಳ್ತಾರಲ್ಲ, ಹಿಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ, ಆ ಥರ. ಪ್ಲಸ್ ಇದನ್ನೆಲ್ಲ ಈಗ ಏನು ಮಾಡ್ಕೋತೀನಿ ಅಂದರೆ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋತೀನಿ. ಈ ಡ್ರೈ ರೋಸ್ಟ್ ಮಾಡ್ಕೋತೀನಲ್ಲ, ಅದ್ರ ಜೊತೆಗೆ ಒಂದು ಸ್ಮಾಲ್ ಸ್ಪೂನ್ ಅರಿಶಿನೂ ಹಾಕ್ಕೋತೀನಿ. ಒಗ್ಗರಣೆಗೆ ಸಾಸಿವೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು 2 ಕಡ್ಡಿ, ಈರುಳ್ಳಿ ಒಗ್ಗರಣೆಗೆ ಹೋಗುತ್ತೆ, ಟೊಮೊಟೊ, ಕ್ಯಾಪ್ಸಿಕಮ್ ಇವೆಲ್ಲ ಒಗ್ಗರಣೆಗೆ ಹೋಗುತ್ತೆ. ನಾನೀಗಾಗಲೇ ತರಕಾರಿ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಇದರಲ್ಲಿ ಸಾಕಷ್ಟು ಕ್ಯಾರೆಟ್ ಹಾಕಿದ್ದೀನಿ, ಗಡ್ಡೆಕೋಸು, ಆಮೇಲೆ ಏನಂತಾರೆ ಹುಳ್ಳಿಕಾಯಿ, ಆಲೂಗಡ್ಡೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಬೇಳೆನೂ ಇದೆ. ಇದು ಫ್ರೆಶ್ ಆಗಿ ಮಾಡ್ಕೊಂಡಿರೋ ಅನ್ನ. ಈ ಮಿಕ್ಕಿರೋ ಅನ್ನಕ್ಕೆ ಕೆಲವೊಂದು ಸರಿ ಬಿಸಿಬೇಳೆ ಬಾತ್ ಮಾಡ್ತಾರೆ. ಅದು ಬಿಸಿಬೇಳೆ ಬಾತಲ್ಲಿ ಆ ಒಂದು ಸಾಫ್ಟ್ ಇದಾಗಲ್ಲ, ಗಟ್ಟಿಗೆ ಹಂಗೆ ಉಳ್ಕೊಳುತ್ತೆ. ನಾನು ಬಿಸಿಬೇಳೆ ಬಾತ್ಗೆ ಮಿಕ್ಕಿರೋ ಅನ್ನ ಮಾಡೋದಕ್ಕೆ ಐ ಡೋಂಟ್ ಅಪ್ರಿಷಿಯೇಟ್. ಬಿಸಿಬೇಳೆ ಬಾತ್ ಮಾಡಿದ್ಮೇಲೆ ನನಗೆ ಮೇಲ್ಗಡೆ ಈರುಳ್ಳಿ ಹಾಕ್ಕೊಂಡು ನಿಂಬೆಹಣ್ಣೆ ಹಿಂಡ್ಕೊಂಡು ತಿನ್ನೋಕ್ಕೆ ತುಂಬ ಆಸೆ. ಬಿಸಿಬೇಳೆ ಬಾತ್ಗೆ ಖಾರ ಬೂಂದಿ ಮಿಕ್ಸ್ಚರು ಇಲ್ಲ ಚಿಪ್ಸು ಇರಲೇಬೇಕು. ನಿಮಗೆ ಇದ್ರದ್ದು ಮಜಾ ಆಮೇಲೆ ತೋರಿಸ್ತೀನಿ. ಬನ್ನಿ, ಈಗ ಹೋಗ್ಬಿಟ್ಟು ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಬಾಣಲೆ ಇಟ್ಕೊಂಡಿದ್ದೀನಿ, ಸಾಕಷ್ಟು ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಿ. ಒಲೆ ಹತ್ತಿಸ್ಕೊಂಡು ಫಸ್ಟು ಒಂದು ಸ್ವಲ್ಪ ಉರಿ ಜೋರಾಗೇ ಇರಲಿ, ಇದೊಂದು ಟೆಂಪ್ರೇಚರ್ಗೆ ಬರಲಿ. ಇದಕ್ಕೆ ಫಸ್ಟು ನಾನು ಈ ಬೇಳೆಗಳು ಹಾಕ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಬೇಳೆ ಸ್ವಲ್ಪ ಲೇಟು ಹುರ್ಕೊಳೋದು, ಈ ಮೆಣಸಿನ್ಕಾಯಿ ಇದೆಲ್ಲ ಸ್ವಲ್ಪ ಜಲ್ದಿ. ಈ ಬೇಳೆ ಜೊತೆಗೆ ನಾನು ಈ ಡ್ರೈ ಮಸಾಲೆಗಳು ಇದನ್ನೆಲ್ಲ ಹಾಕ್ಕೋತೀನಿ. ಕೊಬ್ಬರಿ ಮೆಣಸಿನ್ಕಾಯಿನ ಸ್ವಲ್ಪ ನಿಧಾನಕ್ಕೆ ಹಾಕ್ಕೋತೀನಿ. ಇಲ್ಲಿ ನೋಡಿ ಏನೇನು ಹಾಕ್ಕೊಂಡಿದ್ದೀನಿ. ಫಸ್ಟು ಇದೆಲ್ಲ ಸ್ವಲ್ಪ ನಿಧಾನ ರೋಸ್ಟ್ ಆಗೋದು. ಸೊ ಇದನ್ನೆಲ್ಲ ಫಸ್ಟು ರೋಸ್ಟ್ ಮಾಡ್ಕೊಂಬೋಣ. ಯಾಕಂದರೆ ನಾನು ಇದ್ರ ಮೇಲೇ ಮಿಕ್ಕಿದ್ದೆಲ್ಲನೂ ಹಾಕ್ತೀನಿ. ಇದೆಲ್ಲನೂ ಡ್ರೈ ರೋಸ್ಟ್ ಆಗಿದೆ, ಬೇಳೆ ಈ ಮಸಾಲೆ ಎಲ್ಲನೂ. ಈ ಸ್ಟೇಜಲ್ಲಿ ಧನ್ಯ ಹಾಕ್ಕೋತಾ ಇದ್ದೀನಿ. ಧನ್ಯ ಹಾಕ್ಕೊಂಡು ಉರಿ ಕಮ್ಮಿ ಮಾಡಿದ್ದೀನಿ. ಈಗ ನಾನು ಎಲ್ಲ ಹುರ್ಕೋತಾ ಇದ್ದೀನಿ. ನೋಡಿದ್ರೆ ನೀವು ಈ ಡಿಶಲ್ಲೂ ಅಷ್ಟೇ, ನಾನು ಯಾವುದನ್ನು ಕಪ್ಪಗೆ ಮಾಡಲ್ಲ. ಕಪ್ಪಗೆ ಮಾಡಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಅದು ಫ್ರೈ ಆಗಿ ಗರಿ ಆಗುತ್ತಲ್ಲ, ತಣ್ಣಗಾದರೆ ಅಷ್ಟಾದರೆ ಸಾಕು. ಧನ್ಯ ಗಮ್ ಅಂತ ವಾಸನೆ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಧನ್ಯ ಡ್ರೈ ರೋಸ್ಟ್ ಆಗಿದೆ. ಈಗ ಮಣ್ಕಟ್ಟು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಇವೆರಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಇವತ್ತು ನಾನು ಫಸ್ಟ್ ಹೇಳಿದ್ದೀನಿ ಅನಿಸುತ್ತೆ, ಬಿಸಿಬೇಳೆ ಬಾತ್ ಪುಡಿ ಯಾವುದು ರೆಡಿಮೇಡ್ ಉಪಯೋಗಿಸ್ತಲ್ಲ ನಾನು. ಬಿಸಿಬೇಳೆ ಬಾತ್ ಪುಡಿ ನಾನೇ ಮಾಡ್ಕೊತಾ ಇದ್ದೀನಿ. ಸೊ ಇದು ಪುಡಿ ಮಾಡ್ಕೊಳೋ ಪ್ರೊಸೀಜರು ಫಸ್ಟ್ ನಿಮಗೆ ತೋರಿಸ್ತಾ ಇರೋದು. ಮೆಣಸಿನ್ಕಾಯಿ ರೋಸ್ಟ್ ಆಗಿದೆ. ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ.
ಈ ಸ್ಟೇಜಲ್ಲಿ ನಾನು ಕೊಬ್ಬರಿ ತುರಿನೂ ಹಾಕ್ಕೋತಾ ಇದ್ದೀನಿ. ಇದು ಮೆಣಸಿನ್ಕಾಯಿ ಕೊಬ್ಬರಿ ಹಾಕಿ ಈ ಡ್ರೈ ರೋಸ್ಟ್ ಮಾಡಾಗಿದೆ. ಇದನ್ನು ಈಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡಿ ಇದೇ ಬಾಣಲಿಗೀಗ ನಾನು ನನ್ನ ಫೇವ್ರೇಟ್ ಆಲಿವ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಲಿವ್ ಆಯಿಲ್ ಇದಕ್ಕೇನು ಜಾಸ್ತಿ ಬೇಕಾಗಲ್ಲ, ಈರುಳ್ಳಿ ಬಾಡೋಷ್ಟು ಸಾಕು. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಅನ್ನೋದೇನಿದೆ, ಇದು ಮೈಸೂರು ಶೈಲಿಯ ಒಂದು ಡಿಶ್ಶು, ಮಹಾರಾಜರ ಮನೆತನದಿಂದ ಬಂದಿರೋದು ಇದು. ಆಮೇಲೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ತುಂಬ ಫೇವ್ರೆಟ್ ಡಿಶ್ಶು. ಒಂದು ನಿಮಿಷ ಸಾಸಿವೆ ತೊಗೊಂಡ್ಬರ್ತೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದ್ದೀನಿ. ಯಾಕಂದರೆ ಮೊದಲೇ ಬಾಣಲಿ ಬಿಸಿ ಇತ್ತು. ಸಾಸಿವೆ ಚಟಪಟ ಅಂತ ಇದೆ. ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಹಾಕಿದ್ದೀನಿ, ಒಂದು ಸ್ವಲ್ಪ ಹಿಂಗೆ ಹಾಕಿದ್ದೀನಿ. ಈಗ ಇದ್ರ ಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಬಾಡಿಸ್ಕೊಂಡು ಇದಕ್ಕೇನೆ ಟೊಮೊಟೊ ಹಾಗೂ ಕ್ಯಾಪ್ಸಿಕಮ್ನು ಹಾಕ್ಕೋತೀನಿ. ಇವು ಮೂರೂ ಒಟ್ಟಿಗೆ ಆದರೂ ಚೆನ್ನಾಗಿರುತ್ತೆ. ಆಮೇಲೆ ಈರುಳ್ಳಿ ಸ್ವಲ್ಪ ಕ್ರಿಸ್ಪಿ ಇದ್ರೂ ನಡೆಯುತ್ತೆ. ನಾನು 1 ಬ್ಯಾಚ್ ಆಫ್ ಈರುಳ್ಳಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ, ಬೇಳೆ ತರಕಾರಿ ಬೇಯಿಸ್ಕೊಂಡೆಲ್ಲ. ಅದ್ರ ಜೊತೆಗೆ ಒಂದು ಈರುಳ್ಳಿ ಅಲ್ಲಿ ಹಾಕಿದ್ದೀನಿ, ಇನ್ನೊಂದು ಈರುಳ್ಳಿ ಇಲ್ಲಿ ಹಾಕ್ತಾಯಿದ್ದೀನಿ. ಇದು ಹಿಂಗೆ ಸ್ವಲ್ಪ ಬೇಯಲಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ತೀನಿ. 1 ಸ್ಪೂನು ನೋಡಿ, ನಂದು ಈ ಥರ ಸ್ಪೂನ್ ಅಂದರೆ ಇದನ್ನು ದೊಡ್ಡ ಸ್ಪೂನ್ ಅಂದ್ಕೋಬೇಡಿ, ಇದು ಚಿಕ್ಕ ಸ್ಪೂನೇ, ಕಾಣೋದು ದೊಡ್ಡದಾಗಿ ಕಾಣುತ್ತೆ ಅಷ್ಟೇ. 2 ಸ್ಪೂನು 3 ಸ್ಪೂನು ಹಾಕಿದ್ದೀನಿ. ಅದು ನೋಡಿಕೊಂಡು ತಿರ್ಗಾ ಹಾಕೋಣ. ಇದನ್ನೊಂದ್ಸಲ ಆಡಿಸ್ಬಿಟ್ಟು ಲಿಡ್ ಮುಚ್ಚಿ, ಇದು ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಇದು ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ ಇದೆಲ್ಲ ಸಾಫ್ಟ್ ಆಗಿದೆ, ಒಂದು ಮುಕ್ಕಾಲು ಬೆಂದಿದೆ. ಈ ಸ್ಟೇಜಲ್ಲಿ ಇದಕ್ಕೆ ನಾನು ಹುಳಿ ಹಾಕ್ಕೋತಾ ಇದ್ದೀನಿ. ಓಕೆ, ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡು ಒಂದು ಸ್ವಲ್ಪ ಬೆಚ್ಚ ನೀರಿನಲ್ಲಿ ನೆನೆ ಹಾಕಿ ಹುಳಿ ತಗೊಂಡಿದ್ದೀನಿ. ಇದನ್ನು ಹುಳಿ ಇಂಟ್ಕೊಂಡಿದ್ದೀನಿ. ನಾನು ತಗೊಂಡಿದ್ದಷ್ಟು ಹುಳಿ ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಹಿಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಮಿಗಿಸ್ಕೊಂಡಿದ್ದೀನಿ. ಈಗ ಇದೇ ಸ್ಟೇಜಲ್ಲಿ 1 ನಿಮಿಷ ಕೈ ತೊಗೊಂಡ್ಬರ್ತೀನಿ. ಇದೇ ಸ್ಟೇಜಲ್ಲಿ ನಾನು ರುಬ್ಬಿಟ್ಕೊಂಡಿದ್ದು ಪೌಡ್ರು, ಬಿಸಿಬೇಳೆಭಾತ್ ಪುಡಿ. ಫ್ಲೇವರ್ ಇಲ್ಲೇ ಬರ್ತಾಯಿದೆ. ಇದು ನೆಕ್ಸ್ಟು ಈ ಹುಣಸೆ ಹುಳಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ತರಕಾರಿ ಬೇಳೆ ಅನ್ನ ಹಾಕಿ ಇದನ್ನು ಫಿನಿಶ್ ಮಾಡಿದ್ರೆ ಸೂಪರಾಗಿರುತ್ತೆ. ತಡೀರಿ, ಈ ಬಿಸಿಬೇಳೆಭಾತು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಒಂದು 15-20 ದಿನದವರೆಗೂ ನೀಟಾಗಿ ಇಟ್ಕೋಬೋದು. ಕೊಬ್ಬರಿ ಹಾಕ್ಕೋಬೇಡಿ. ನೀವು ಜಾಸ್ತಿ ದಿನ ಇಟ್ಕೋತೀನಿ ಅಂದರೆ ಈ ರೋಸ್ಟ್ ಮಾಡಿರೋ ಬಿಸಿಬೇಳೆಭಾತ್ ಪುಡಿಗೆ ಕೊಬ್ಬರಿ ಮಾತ್ರ ಹಾಕ್ಕೋಬೇಡಿ. ಕೊಬ್ಬರಿ ಬೇಕಾದ್ರೆ ತುರಿದು ನೀವು ಆಮೇಲೆ ಹಾಕ್ಕೋಬೋದು. ಕೊಬ್ಬರಿ ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಆ ಫ್ಲೇವರ್ ಸ್ವಲ್ಪ ಡೌನ್ ಆಗುತ್ತೆ. ಆಮೇಲೆ ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಮಕ್ಳಿಗೂ ಇಷ್ಟ ಆಗುತ್ತೆ ಇದು. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಆ ಒಂದು ಶಾರ್ಪು ಖಾರ ಇರೋಲ್ಲ, ಸ್ವಲ್ಪ ಬ್ಲೆಂಡ್ ಚೆನ್ನಾಗಾಗುತ್ತೆ, ಪ್ಲಸ್ ಮಕ್ಳಿಗೂ ಇಷ್ಟ ಆಗುತ್ತೆ. ಇದು ನೋಡಿ, ಪುಡಿ ಹಾಕ್ಕೊಂಡು ಹುಣಸೆ ಹುಳಿ ಹಾಕ್ಕೊಂಡು ಈ ಥರ ಒಂದು ರಫ್ ಆಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಸ್ಟೇಜಲ್ಲಿ ನಾನು ಬೇಯಿಸ್ಕೊಂಡಿದ್ದ ಬೇಳೆ ತರಕಾರಿ ಅಷ್ಟು ಹಾಕ್ತಾಯಿದ್ದೀನಿ.
ಈಗ ಇದಕ್ಕೆ ಸಾಕಷ್ಟು ನೀರು ಬೇಕು. ನಾನು ಈ ದಬ್ರಿನಲ್ಲೇ ನೀರು ಹಿಡ್ಕೊಂಬರ್ತೀನಿ. ಪ್ಲಸ್ ನೋಡಿ, ನಾನು ಮಾಡ್ತಾ ಇರೋದು ಇದು ಒಂದು 5-6 ಜನಕ್ಕಾಗುತ್ತೆ. ಸ್ವಲ್ಪ ಮಿಕ್ಕಿದ್ರು ಮಿಕ್ಬೋದು. ಸೊ ಐ ಆಮ್ ಪ್ರಿಪೇರಿಂಗ್ ಫಾರ್ ಅರೌಂಡ್ 5 to 6 ಪೀಪಲ್. ನೋಡಿ, ಬಾಣಲಿ ಅಷ್ಟಾಗುತ್ತೆ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನಾನು ಅದೇ ಡಬ್ರಿನಲ್ಲಿ ಹಿಡ್ಕೊಂಬಂದಿದ್ದೆ. ನೀರು ಹಾಕ್ಬಿಟ್ಟು ಇದೇ ಬಾಣಲಿಗೆ ಫ್ರೆಶ್ ಆಗಿ ಮಾಡಿರೋ ಅನ್ನ ಹಾಕ್ಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು, ಇದನ್ನೆಲ್ಲ ಉಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಕೋಬೋದು. ಇದರಲ್ಲಿ ಬೇಳೆ ಜಾಸ್ತಿ ಇದ್ರೇ ಇದಕ್ಕೆ ಟೇಸ್ಟು. ಅನ್ನ ಜಾಸ್ತಿ ಇರಬಾರ್ದು, ಬೇಳೆ ಜಾಸ್ತಿ ಇರಬೇಕು. ಇದಕ್ಕೆ ಇನ್ನೊಂದು ಚೂರು ಅನ್ನ ಹಾಕ್ಕೋತಾ ಇದ್ದೀನಿ. ಜಸ್ಟ್ ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ಈ ಸ್ಟೇಜಲ್ಲಿ ಬೆಲ್ಲನೂ ಹಾಕ್ಕೋತಾ ಇದ್ದೀನಿ. ಒಂದೂವರೆ ಸ್ಪೂನ್ ಹಾಕಿರ್ತೀನಿ. ಟೇಸ್ಟಲ್ಲಿ ನೋಡೋಣ, ಬ್ಯಾಲೆನ್ಸ್ ಮಾಡೋಣ ಆಮೇಲೆ. ಸೊ ಇದಕ್ಕೆ ಇನ್ನೊಂದು ಚೂರು ನೀರು ಹಾಕ್ತೀನಿ ನಾನು, ಯಾಕಂದರೆ ಇದು ಸ್ವಲ್ಪ ಕುದಿ ಬರಬೇಕು. ಬಿಸಿಬೇಳೆಭಾತು ಸುಮಾರು ಥರ ಮಾಡ್ತಾರೆ. ಬಟ್ ಈ ಸೆಪ್ರೇಟಾಗಿ ಹಿಂಗೆ ಮಾಡಿಕೊಂಡು ಒಗ್ಗರಣೆ ಹಾಕಿ ಬಾಣಲಿನಲ್ಲಿ ಮಾಡ್ತೀವಲ್ಲ, ಅದರದ್ದೇ ಫ್ಲೇವರ್ ಬೇರೆ ಥರ ಇರುತ್ತೆ. ಈಗ ಎಲ್ಲ ಕುಕ್ಕರ್ಗೆ ಹಾಕಿ ಒಂದೇ ಸಲ ಮುಚ್ತೀವಲ್ಲ, ಆ ಬ್ಲೆಂಡೇ ಬೇರೆ ಥರ ಇರುತ್ತೆ. ಒಗ್ಗರಣೆ ಹಾಕಿ, ತರಕಾರಿ ಹಾಕಿ, ಅಕ್ಕಿ ಹಾಕಿ, ಪುಡಿನೂ ಹಾಕಿ, ಎಲ್ಲ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಓಪನ್ ಮಾಡಿ, ಅದು ಬೇಕಿದ್ರೆ ಇನ್ನೊಂಚೂರು ನೀರು ಹಾಕಿ ಕಲಸಿ ಅದನ್ನು ಕನ್ಸಿಸ್ಟೆನ್ಸಿಗೆ ತಂದು ಸರ್ವ್ ಮಾಡ್ತಾರೆ. ಅದರದ್ದು ಫ್ಲೇವರ್ಸ್ ಬೇರೆ ಥರ ಇರುತ್ತೆ. ನಾನು ಮಾಡ್ತಾ ಇರೋದು ಒನ್ ಆಫ್ ದಿ, ನಾನು ತಡೀರಿ, ಐ ಕಾಲ್ ಸಂಬಡಿ ಫಾರ್ ಟೇಸ್ಟಿಂಗ್ ಟುಡೇ. ನೋಡಿ, ತರಕಾರಿ ರಿಚ್ ಆಗಿದೆ. ಹುಳ್ಳಿಕಾಯಿ, ಕ್ಯಾರೆಟು, ಗಡ್ಡೆಕೋಸು, ಆಲೂಗಡ್ಡೆ, ಇದಕ್ಕೆ ಬಟಾಣಿ ಹಾಕ್ಕೋಬೋದು. ಆಮೇಲೆ ಇಷ್ಟ ಇದ್ದರೆ ಹೂಕೋಸು ಹಾಕ್ಕೋಬೋದು. ತರಕಾರಿ ನಿಮ್ಮ ಚಾಯ್ಸು. ಬೀಟ್ರೂಟ್ ಹಾಕೋದಾದರೆ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಹಾಕಿ, ಇಲ್ದಿದ್ರೆ ಕಲರ್ ಜಾಸ್ತಿ ಆಗೋದು. ಇದು ಕುದಿ ಬಂದಿದೆ ಈಗ ನೋಡಿ, ಲೈಟಾಗಿ ಕುದೀತಾ ಇದೆ. ಈ ಸ್ಟೇಜಲ್ಲಿ ಉಪ್ಪು ಬೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ನೋಡ್ತಾ ಇದ್ದೀನಿ. ಸಖತ್ ಬಿಸಿ ಇರುತ್ತೆ, ತುಂಬ ಹುಷಾರಾಗಿ ತಿನ್ಬೇಕು, ಇಲ್ಲಿದ್ರೆ 4 ಗಂಟಲು ಎಲ್ಲ ಸುಟ್ಟೋಗುತ್ತೆ. ಖಾರ ಜಾಸ್ತಿ ಇದೆ. ಇದಕ್ಕೆ 1 ಫುಲ್ ಸ್ಪೂನ್ ನೋಡಿ, ಫಸ್ಟ್ ಅವಾಗ ಬರೀ 3 ಸ್ಪೂನ್ ಹಾಕಿದ್ದೆ. ಈ ಕ್ವಾಂಟಿಟಿಗೆ ಇನ್ನೂ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಪ್ಲಸ್ ಒಂಚೂರು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಓಕೆ, ಒಂದು ಅರ್ಧ ಸ್ಪೂನಷ್ಟು ಎಕ್ಸ್ಟ್ರಾ ಬೆಲ್ಲ ಹಾಕಿದ್ದೀನಿ ನಾನು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ದಿಸ್ ಇಸ್ ರೆಡಿ ಟು ಬಿ ಸರ್ವ್ಡ್. ಇವತ್ತು ನನ್ನ ಮಗಳು ಬಂದಿದ್ದಾಳೆ, ವರ್ಷ ಅಂತ. ಅವಳಿಗೆ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ. ನನಗೆ ಇಬ್ಬರು ಹೆಣ್ಮಕ್ಳು, ಒಬ್ಬಳು ಅನ್ನದವಳು, ಇನ್ನೊಬ್ಳು ಚಪಾತಿನವಳು. ಇವಳು ಆ್ಯಕ್ಚುಲಿ ಚಪಾತಿನವಳು, ಇವಳಿಗೆ ಅನ್ನ ಎಲ್ಲ ಇಷ್ಟ ಇಲ್ಲ, ಬಟ್ ಬಿಸಿಬೇಳೆ ಬಾತ್ ಇವಳಿಗೆ ಇಷ್ಟ. ಅದು ನಾನು ಹೆಂಗೆ ಅಭ್ಯಾಸ ಮಾಡಿದ್ದೀನಿ ಅಂದರೆ, ಆವಾಗಲೇ ತೋರಿಸಿದ್ನಲ್ಲ, ಈರುಳ್ಳಿ ಹಚ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಅದ್ರ ಮೇಲೆ ನಿಂಬೆಹಣ್ಣು ಹಿಂಡಿ, ಇದು ಹೆಚ್ಚು ಕಮ್ಮಿ ಮಸಾಲೆ ಪುರಿ ಆದಂಗೆ ಆಗಿರುತ್ತೆ. ಅದಕ್ಕೆ ಚಿಪ್ಸ್ ನೆಂಚ್ಕೊಂಡು ತಿನ್ನಬೇಕು. ವೆಯ್ಟ್ ಹಾಂ, ಇದೀಗ ಕಂಪ್ಲೀಟ್ ಕುದ್ದು ಎಲ್ಲ ರೆಡಿ ಇದೆ. ಸ್ಟವ್ ನಿಮ್ಮ ಮುಂದೆನೇ ಆಫ್ ಮಾಡ್ತಾ ಇದ್ದೀನಿ. ಬಾಣಲಿ ತಗೊಂಡು ಸೀದಾ ಡೈನಿಂಗ್ ಟೇಬಲ್ಗೆ ಬರ್ತಾ ಇದ್ದೀನಿ. ಇವಳೇ ವರ್ಷ. ನಾನು ವರ್ಷಿಂಗೀಗ ಸರ್ವ್ ಮಾಡ್ತಾ ಇದ್ದೀನಿ ಬಿಸಿಬೇಳೆ ಬಾತು. ಇವಳಿಗೆ ತುಂಬ ಇಷ್ಟ. ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಜಸ್ಟ್ ಒಂದು 7-8 ಡ್ರಾಪ್ಸ್, ಅದ್ರ ಮೇಲೆ ಮಸಾಲೆ ಪುರಿ ಥರ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಹಿಂಗೆ ಹಾಕ್ಕೊಂಡು ನೋಡಿದ್ರೇ ನನಗೆ ತಿನ್ನಬೇಕು ಅನ್ನಿಸ್ತಾ ಇದೆ. ಚಿಪ್ಸ್ ನೆಂಚ್ಕೊಂಡು ತಿನ್ನಬೇಕು. ವರ್ಷ ಟೇಸ್ಟ್ ಮಾಡ್ಬಿಟ್ಟು ಹೇಳೋ, ವರ್ಷ ಹೇಗಿದೆ? ಶೋರ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಾಸನೆ ಘಮ ಘಮ ಅಂತೂ
ಕಾಂಟ್ ವೇಟ್ ಟು ಹ್ಯಾವ್ ಇಟ್. ಬಿಸಿ ಬಿಸಿ ಇದೆ, ಈಗಿನ್ನು ತೆಗ್ದಿರೋದು. ಐ ಡೋಂಟ್ ವಾಂಟ್ ಟು ಬರ್ನ್ ಹರ್ ಟಂಗ್. ನೋಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಇಟ್ಟಿದ್ದೀನಿ. ಇದ್ರ ಮೇಲೆ ಒಂದು ಚಿಪ್ಸ್ ಇಡ್ತಾ ಇದ್ದೀನಿ. ಸೂಪರ್. ಉಪ್ಪು, ಹುಳಿ, ಖಾರ. ಚಾಟ್ಸ್ ಅಂಗಡಿನಲ್ಲೇ ಕೂತ್ಕೊಂಡು ಒಂದು ಬ್ಯೂಟಿಫುಲ್ ಟೇಸ್ಟಿಯೆಸ್ಟ್ ಚಾಟ್ಸ್ ತಿಂತಾ ಇರೋ ಥರನೇ ಇದೆ. ಬಿಸಿಬೇಳೆ ಭಾತ್ ಥರ ಇಲ್ಲ, ಬಿಸಿಬೇಳೆ ಬಾತ್ಗಿಂತಾನು ಒಂದು ಲೆವೆಲ್ ಹೈ. ಥ್ಯಾಂಕ್ ಯು.